ನನ್ನ ಪರವಾಗಿ ಈ ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಮಾಧ್ಯಮಗೋಷ್ಠಿಯಲ್ಲಿ ನಮ್ಮ ಕಾರ್ಯದರ್ಶಿಯಾದಂಥ ಮಾನ್ಯ ಸಮೀರ್ ಶುಕ್ಲಾರವರಿದ್ದಾರೆ, ಮಾನ್ಯ ರಂದೀಪ್ ಅವರಿದ್ದಾರೆ, ಶ್ರೀಮತಿ ಅರುಂಧತಿ ಅವರಿದ್ದಾರೆ, ರಾಜೇಶ್ ಅವರಿದ್ದಾರೆ, ಫೌಜಿಯಾ ಅವರಿದ್ದಾರೆ. ನಿಮ್ಮೆಲ್ಲರಿಗೆ ಸ್ವಾಗತ ಬಯಸುತ್ತಾ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವನಾದ ಮೇಲೆ ಇವತ್ತು ಪ್ರಪ್ರಥಮ ಬಾರಿಗೆ ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ. ಇದೊಂದು ಪರಿಚಯಾತ್ಮಕ ಸಭೆ. ಅದರಲ್ಲಿ ವಿಶೇಷವಾಗಿ ಇವತ್ತೇನು ನಮ್ಮೆಲ್ಲ ವರಿಷ್ಠರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮಾಜಿ ಉಪ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ನನಗೆ ಮಾನ್ಯ ಖರ್ಗೆಜಿಯವರು ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವನಾಗಿ ಇವತ್ತೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಅತ್ಯಂತ ಮಹತ್ವದಾದಂಥ ಒಂದು ಖಾತೆ ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ನೇರವಾಗಿ ಸುಮಾರು 61% ಜನ ಇವತ್ತು ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ರಾಜ್ಯದ 61% ಜನರ ಜೀವನ ಮಟ್ಟ ಸುಧಾರಣೆ ಮಾಡುವಂಥ ಒಂದು ಅತ್ಯಂತ ಮಹತ್ವದಾದಂಥ ಒಂದು ಜವಾಬ್ದಾರಿ ಗ್ರಾಮೀಣಾಭಿವೃದ್ಧಿ ಇಲಾಖೆದಿದೆ. ಈ ಹಿಂದೆ ಕಳೆದ 3 ವರ್ಷದಲ್ಲಿ ನನ್ನ ಸ್ನೇಹಿತರಾದಂಥ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಾದ ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ಅತ್ಯುತ್ತಮವಾಗಿ ಈ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿದ್ದಾರೆ, ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಈಗ ಇನ್ನೂ ಉತ್ತಮ ರೀತಿಯಲ್ಲಿ ಇವತ್ತು ಈ ಇಲಾಖೆಯ ಒಂದು ಜವಾಬ್ದಾರಿ ಏನಿದೆ, ಈ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿರುವಂಥ ಜನರ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಪ್ರಥಮ ಆದ್ಯತೆ ಅಂದರೆ ನೀರು. ಇದು ಜೀವಜಲ. ಇವತ್ತು ಎಲ್ಲ ನಾವು ದಿನ ಬೆಳಗ್ಗೆಯಿಂದ ಎದ್ದ ನಂತರ ನಮ್ಮೆಲ್ಲರಿಗೆ ಅವಶ್ಯಕತೆ ಅಪ್ಪ ಅಂತೇಳಿದರೆ ನೀರು ಬೇಕು. ಶುದ್ಧ ಕುಡಿಯೋ ನೀರು ಕೊಡುವಂಥದ್ದು ಇವತ್ತು ಇದಕ್ಕೆ ನನ್ನ ಆದ್ಯತೆ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ಇದು ನಮ್ಮ ಸರ್ಕಾರದ ಆದ್ಯತೆ ಇದೆ. ಪ್ರತಿಯೊಬ್ಬರಿಗೂ ಕನಿಷ್ಠ 100 ಲೀಟರ್ ಪರ್ ಡೇ, 100 LPCD, ಗ್ರಾಮೀಣ ಭಾಗದಲ್ಲಿ 55 LPCD. ಈ ಒಂದು ನೀರು ಪ್ರತಿಯೊಬ್ಬರಿಗೂ ಇವತ್ತು ಸರಬರಾಜು ಮಾಡುವಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಮೇಲೆ ಇದೆ. ಯಾವ ರೀತಿಯಲ್ಲಿ ರೋಟಿ ಕಪಡಾ ಮಕಾನ್ ಅಂತ ಹೇಳ್ತೀವಿ, ಇದು ಜನರ ಒಂದು ಅಪೇಕ್ಷೆ ಅಲ್ಲ, ಅವಶ್ಯಕತೆ. ಜನರ ಅವಶ್ಯಕತೆ ಏನಿದೆ ಆಯಾ ಸರ್ಕಾರಗಳ ಜವಾಬ್ದಾರಿ ಇರ್ತದೆ ಅದನ್ನು ಪೂರೈಕೆ ಮಾಡುವಂಥದ್ದು. ಹೀಗಾಗಿ ಶುದ್ಧ ನೀರು, ಕುಡಿಯೋ ನೀರು ಕೊಡುವಂಥದ್ದು ಇವತ್ತು ನಮ್ಮ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಜಲ್ ಜೀವನ್ ಮಿಷನ್ ಇರ್ಬೋದು, ಜಲಧಾರೆ ಕಾರ್ಯಕ್ರಮ ಯೋಜನೆ ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಏಡೆಡ್ ಪ್ರಾಜೆಕ್ಟ್ಸ್ ಇರ್ಬೋದು, ಅಥವಾ ಈಗ ಏನು ಬೇಸಿಗೆಯಲ್ಲಿ ನಾವು ತುರ್ತು ಕುಡಿಯೋ ನೀರಿನ ಯೋಜನೆ ಮಾಡಲಿಕ್ಕೂ ಸಹಿತ ಸರ್ಕಾರ ಸುಮಾರು 110 ಕೋಟಿ ಅಲ್ವಾ, 117 ಕೋಟಿ ರೂಪಾಯಿ ಈಗಾಗಲೇ ನಾವು ಬಿಡುಗಡೆಯನ್ನು ಮಾಡಿದ್ದೇವೆ. ಮತ್ತು ಅತ್ಯಂತ ಯಶಸ್ವಿಯಾಗಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಏನು ಸುಮಾರು 69,000 ಕೋಟಿ ರೂಪಾಯಿ ಒಂದು ಅಂದಾಜು ವೆಚ್ಚದಲ್ಲಿ ವಿವಿಧ ಇವತ್ತು ಸಿಂಗಲ್ ವಿಲೇಜ್ ಸ್ಕೀಮ್ ಇರ್ಬೋದು, ಇವತ್ತು ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ, ಎಲ್ಲ ಯೋಜನೆಗಳು ಜಾರಿಯಲ್ಲಿದ್ದಾವೆ. ಕೆಲವೊಂದು ಯೋಜನೆಗಳು ಪೂರ್ಣಗೊಂಡಿದ್ದಾವೆ, ಇನ್ನೂ ಕೆಲವೊಂದು ಯೋಜನೆಗಳು ಇವತ್ತು ನಡೀತಾ ಇದೆ. ಈ ಎಲ್ಲ ಕಾಲಮಿತಿಯಲ್ಲಿ ಯೋಜನೆ ಮುಗಿಸ್ಬೇಕು, ಯಶಸ್ವಿಯಾಗಿ ಆಗಬೇಕು, ಗುಣಮಟ್ಟ ಕಾಪಾಡಿಕೊಂಡು ಹೋಗಬೇಕು. ಜನರಿಗೆ ಇವತ್ತು ಮುಂದೆ 30 ವರ್ಷವೂ ನಮ್ಮ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗ್ತದೆ ಅದಕ್ಕನುಗುಣವಾಗಿ ಶುದ್ಧ ಕುಡಿಯೋ ನೀರು ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನುವಂಥ ಒಂದು ಯೋಜನೆ ಇದೆ. ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಅದನ್ನು ಬರುವಂಥ ದಿನಮಾನಗಳಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಇಲಾಖೆಯಲ್ಲಿ ಸುಮಾರು ಇಲ್ಲಿ 25,540 ಮಂಜೂರಾತಿ ಆದಂಥ ಹುದ್ದೆಗಳಿದ್ದಾವೆ. ಈ ಪೈಕಿ 8,770 ಹುದ್ದೆ ಇವತ್ತು ಖಾಲಿ ಇದೆ. 8,770 ಹುದ್ದೆಗಳು. ಈ 8,770 ಹುದ್ದೆಗಳೇನು ಖಾಲಿ ಇದೆ, ಈ ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಹೀಗಾಗಿ ಇವತ್ತು ಈಗಾಗಲೇ
ಏನು 56,000 ಹುದ್ದೆಗಳು ಭರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಸುಮಾರು 1,400 ಹುದ್ದೆಗಳು ನಮಗೆ ಭರ್ತಿ ಮಾಡಲಿಕ್ಕೆ ಅನುಮೋದನೆ ಆಗಿದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳೇನು ಖಾಲಿ ಇದೆ ಆ ಎಲ್ಲ ಹುದ್ದೆಗಳು ಭರ್ತಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ. ಹೀಗಾಗಿ ಬೆಂಗಳೂರಿನಲ್ಲಿಂದು ನಾನು ಈ ಒಂದು ಸಭೆಯಲ್ಲಿ ನೋಡಿದಾಗ ಎ ವರ್ಗದ 268 ಹುದ್ದೆಗಳು, ಬಿ ವರ್ಗದ 1,079 ಹುದ್ದೆಗಳು, ಸಿ ವರ್ಗದ 5,294 ಹುದ್ದೆಗಳು, ಡಿ ವರ್ಗದ 2,121 ಹುದ್ದೆಗಳು ಇವು ಖಾಲಿ ಇದೆ. ಎ ವರ್ಗದ 268 ಹುದ್ದೆಗಳು, ಬಿ ವರ್ಗದ 1,079 ಹುದ್ದೆಗಳು, ಸಿ ವರ್ಗದ 5,294 ಹುದ್ದೆಗಳು, ಡಿ ವರ್ಗದ 2,129 ಹುದ್ದೆಗಳು ಖಾಲಿ ಇದೆ. ಈ ಪೈಕಿ ಎಲ್ಲ ವರ್ಗದ ಹುದ್ದೆಗಳ ಪೈಕಿ ಕನಿಷ್ಠ 4,000 ಹುದ್ದೆಗಳು ಭರ್ತಿ ಮಾಡಿಕೊಳ್ಳಿಕ್ಕೆ ಕ್ರಮ ವಹಿಸಬೇಕು ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ. ಅದರಲ್ಲಿ 1,400 ಹುದ್ದೆಗಳು ಈಗಾಗಲೇ ಮಂಜೂರಾತಿ ಆಗಿದ್ದಾವೆ. ಆ ಹುದ್ದೆಗಳು ಒಂದು ವಾರ ಒಳಗಾಗಿ ಅದು ನೋಟಿಫೈ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ ಎಲ್ಲಿ ಇವತ್ತು ಓರಲ್ ಇಂಟರ್ವ್ಯೂ ಇಲ್ಲವೋ ಎ ಬಿ ಹುದ್ದೆಗಳು ಬಿಟ್ಟು ಸಿ ಡಿ ಹುದ್ದೆಗಳೇನಿದ್ದಾವೆ ನೇರವಾಗಿ ಮೆರಿಟ್ ಆಧಾರದ ಮೇಲೆ ಕೆ ಇ ಮುಖಾಂತರ ಆ ಹುದ್ದೆಗಳು ನೇಮಕಾತಿ ಮಾಡಿಕೊಳ್ಬೇಕು ಅನ್ನೋಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತು KPSC ಮುಖಾಂತರ ಏನು ಮಾಡಬೇಕಾಗಿದೆ ಅದಕ್ಕೂ ನೋಟಿಫಿಕೇಷನ್ ಇಶ್ಯೂ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಇವತ್ತು ನಾನು ಹೇಳಿದ್ದೇನೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಎ ವರ್ಗದ ಹುದ್ದೆಗಳ ಭರ್ತಿ ಆಗ್ತದೆ. ಮತ್ತು ಇವತ್ತು ಪರೀಕ್ಷಾ ಪ್ರಾಧಿಕಾರದಿಂದ ಯಾವ ಬಿ ಸಿ ಡಿ ಈ ಹುದ್ದೆಗಳು ಭರ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ನನ್ನ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನೀರು ಸರಬರಾಜು ಅಂದರೆ ಪ್ರೀ ಮಾನ್ಸೂನ್ ಬಂದಿದೆ. ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಕಡೆ ನಾವು ನೋಡಿದ್ದೇವೆ. ಹಿಂದೆ ನಮಗೆಲ್ಲರಿಗೆ ಭಾಳ ಕಹಿ ಅನುಭವ ಇದೆ. ಯಾರಿಗೂ ಕಲುಷಿತ ನೀರು ಸರಬರಾಜು ಆಗಬಾರದು. ಕಲುಷಿತ ನೀರು ಸರಬರಾಜು ಆಗದ ರೀತಿಯಲ್ಲಿ 100ಕ್ಕೆ 100% ಇದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಎಲ್ಲೆಲ್ಲಿ ಓವರ್ಹೆಡ್ ಟ್ಯಾಂಕ್ಸ್ಗಳು ಕ್ಲೀನ್ ಮಾಡಬೇಕಾಗಿದೆ, ಸಾವಿರಾರು ಓವರ್ಹೆಡ್ ಟ್ಯಾಂಕ್ಸ್ಗಳಿದ್ದಾವೆ. ಅವೆಲ್ಲವೂ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಅದರ ವರದಿ ನಮ್ಮ ಹೆಡ್ ಆಫೀಸ್ಗೆ ಕಳಿಸ್ಬೇಕು, ಖಾತ್ರಿಪಡಿಸ್ಕೊಳ್ಬೇಕು ಅಂತೇಳಿ ಎಲ್ಲ CO ಗಳಿಗೆ, ಜಿಲ್ಲಾ ಪಂಚಾಯತ್ CO ಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಅದೇ ರೀತಿಯಲ್ಲಿ ಎಲ್ಲೆಲ್ಲಿ ಇವತ್ತು ನಮ್ಮ ಪೈಪ್ಲೈನ್ ಒಡೆದಿರ್ತವೆ, ತ್ಯಾಜ್ಯ ನೀರು, ಮಲತ್ಯಾಜ್ಯ ನೀರು ಅದರಲ್ಲಿ ಸೇರಿ ಕಲುಷಿತ ಆಗುವಂಥ ಒಂದು ಸಾಧ್ಯತೆಗಳಿರ್ತವೆ. ಅದೆಲ್ಲವನ್ನು PDO ಕಡೆಯಿಂದ JE ಕಡೆಯಿಂದ ಸರ್ಟಿಫೈ ಮಾಡಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ಶುದ್ಧ ಕುಡಿಯೋ ನೀರು ಕೊಡುವಂಥದ್ರಲ್ಲಿ ಮತ್ತು ಕಲುಷಿತ ಆಗದ ರೀತಿಯಲ್ಲಿ ಪ್ರತಿಯೊಂದು ಕಡೆ ಇವತ್ತು NABL ಅಕ್ರೆಡಿಟೇಟೆಡ್ ಅಲ್ಲಿಂದ ಸರ್ಟಿಫೈ ಮಾಡ್ಕೋಬೇಕು. ಲ್ಯಾಬಿಂದ ಅಲ್ಲಿ ತಪಾಸಣೆ ಮಾಡಿ ಸರ್ಟಿಫೈ ಮಾಡಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಅದಕ್ಕೆ ಮತ್ತೆ ಈಗಾಗಲೇ SOP ಇದೆ. ಅದಕ್ಕಿನ್ನೂ ಪರಿಣಾಮಕಾರಿಯಾಗಿ ಮಾಡುವಂಥ ರೀತಿಯಲ್ಲಿ ಸೂಚನೆಗಳು ಕೊಡಬೇಕು ಅಂತೇಳಿ ಸಂಬಂಧಪಟ್ಟಂಥ ನಮ್ಮೆಲ್ಲ ಕಾರ್ಯದರ್ಶಿಯವರಿಗೆ, ಎಲ್ಲ ಮುಖ್ಯಸ್ಥರಿಗೆ ನಾನು ಈಗಾಗಲೇ ಹೇಳಿದ್ದೇನೆ. ಮತ್ತು ಅದರ ಜೊತೆಯಲ್ಲಿ ಇವತ್ತಿದೆ ಜಾಸ್ತಿ ಮೇಲ್ಮೈ ನೀರಿನಿಂದ, ಸರ್ಫೇಸ್ ವಾಟರ್ದಿಂದ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಇನ್ನಿತರ ಅನೇಕ ಕಾರ್ಯಕ್ರಮಗಳು ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿಯಲ್ಲಿ ಇವತ್ತು ಜಾರಿಗೆ ಬಂದಿದ್ದಾವೆ. ಅದೆಲ್ಲವನ್ನೂ ಇನ್ನೂ ಪ್ರಗತಿ ಪರಿಶೀಲನೆ ಮಾಡುವಂಥದ್ದು, ಅದರ ಬಗ್ಗೆ ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ. ಈ ಸ್ವತ್ತು ಇದೆ, ಅದರಲ್ಲಿ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಅಂತೇಳಿ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ಪ್ರತ್ಯೇಕವಾಗಿ ಮಾತನಾಡಿ ಬಗೆಹರಿಸುವಂಥ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಉದ್ಯೋಗ ಖಾತ್ರಿ ಯೋಜನೆ ಈಗಾಗಲೇ ಕಾಯ್ದೆ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. UBG ರಾಮ್ಜಿ ಅವರು ಈಗ ಜುಲೈ 1ನೇ ತಾರೀಕಿನಿಂದ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅವರು ಒಂದು ರೂಲ್ಸ್ ಮಾಡಿದ್ದಾರೆ. ಯಾವ ರೀತಿ ರೂಲ್ಸ್ ಇದೆ ಅಂತೇಳಿ ಈಗಾಗಲೇ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಿ ನಮ್ಮ ಸಲಹೆಗಳೇನಿದೆ ಅದು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ಒಂದು ಕೆಲಸ ಮಾಡ್ತೇವೆ. ಮತ್ತು ಜುಲೈ 1ನೇ ತಾರೀಕಿನವರೆಗೆ ನಮ್ಮ ಉದ್ಯೋಗ ಖಾತ್ರಿ ಏನಿದೆ ಅದು ಮುಂದುವರೆದುಕೊಂಡು ಹೋಗ್ತದೆ. ಇವತ್ತಿಗೂ ಮ್ಯಾಂಡೇಟ್ಸ್ ಕ್ರಿಯೇಟ್ ಆಗ್ತಾ ಇದ್ದಾವೆ, ಇವತ್ತಿಗೂ ಕೆಲಸ ಕಾರ್ಯ ನಡೀತಾ ಇದೆ. ಈಗ ಗ್ರಾಮೀಣ ರಸ್ತೆಗಳಿದ್ದಾವೆ. ಇವತ್ತು ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಹಂತ 4 ಅದು ನಡೀತಾ ಇದೆ. ಮತ್ತು ಪ್ರಗತಿಪರ ಪಥ ಯೋಜನೆಯೂ ಟೆಂಡರಿಂಗ್ ಹಂತದಲ್ಲಿದೆ. ಮತ್ತು ಕಲ್ಯಾಣ ಪಥ ಯೋಜನೆ 1,000 ಕೋಟಿ ರೂಪಾಯಿದು
1,000 ಕೋಟಿ 1,110 ಕಿಲೋಮೀಟರ್ ಅನಿಸ್ತದೆ. ಅದು ಅಭಿವೃದ್ಧಿ ಮಾಡುವಂಥ ಒಂದು ಏನು ಕಾರ್ಯಕ್ರಮ ಇದೆ, ಯೋಜನೆ ಇದೆ, ಅದು ಈಗಾಗಲೇ ಜಾರಿ ಇದೆ. ಸುಮಾರು ಅದರಲ್ಲಿ 400 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾವೆ. ಇನ್ನು ಕಾಮಗಾರಿ ನಡೀತಾ ಇದೆ. ಬಿಟುಮಿನ್ ಪ್ರೈಸು ಜಾಸ್ತಿ ಆಗಿದೆ, ತೈಲ ಬೆಲೆ ಜಾಸ್ತಿ ಆಗಿದ ಕಾರಣ ಅಂತೇಳಿ ಕೆಲವೊಂದು ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಅವರಿಗೆ ಕರೆಸಿ ಎಚ್ಚರಿಕೆ ಕೊಡಿ ಮತ್ತು PWD ಲೋಕೋಪಯೋಗಿ ಇಲಾಖೆಯವರು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದನ್ನು ನೋಡಿ ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ತೀರ್ಮಾನ ಮಾಡಿ ಆ ಕಾಮಗಾರಿಯನ್ನು ಶೀಘ್ರದಲ್ಲಿ ಮುಗಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಹೀಗಾಗಿ ಗ್ರಾಮೀಣ ಭಾಗದ ಜನರ ಬದುಕು ಹಸನು ಮಾಡಬೇಕು ಅನ್ನುವಂಥ ಈ ಒಂದು ಕಾರ್ಯಕ್ರಮ, ಈ ಒಂದು ಈ ಇಲಾಖೆ ನಾವು ಸಮರ್ಪಕವಾಗಿ ಮತ್ತು ಅತ್ಯಂತ ಉತ್ತಮ ರೀತಿಯಲ್ಲಿ ನಮ್ಮ ಸರ್ಕಾರದ ಏನು ನಿಲುವಿದೆ, ಇವತ್ತು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ಮಾಡಿ ಅದಕ್ಕೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿದ್ದೇವೆ. ಚುನಾವಣೆಗಳು ನಡೆಸಬೇಕಾಗಿದೆ. ಈಗ ಭಾಳಷ್ಟು ಕಡೆ ನಾವು ಗ್ರಾಮ ಪಂಚಾಯತಿಗಳನ್ನು ಮೇಲ್ದರ್ಜೆಗೇರಿಸಿದ್ದೇವೆ. ಗ್ರಾಮ ಪಂಚಾಯತಿಗೆ ಪುರಸಭೆ ಮಾಡಿದ್ದೇವೆ, ಮಹಾನಗರ ಪಾಲಿಕೆ ಮಾಡಿದ್ದೇವೆ ಕೆಲವೊಂದು ಕಡೆ. ಹೀಗಾಗಿ ಇವತ್ತು ಮತ್ತೆ ಡಿಲಿಮಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ ಕಾರ್ಯ ಮುಕ್ತಾಯದ ಹಂತದಲ್ಲಿದೆ. ಮೀಸಲಾತಿ ಇವತ್ತು ನಿಗದಿ ಮಾಡುವಂಥದ್ದು ಮುಕ್ತಾಯದ ಹಂತದಲ್ಲಿದೆ. 2 ತಿಂಗಳ ಒಳಗಾಗಿ ಈ ಮೀಸಲಾತಿ ನಿಗದಿ ಮಾಡ್ತೇವೆ. ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥ ಏನು ಪ್ರಕ್ರಿಯೆ ನಡೀತಾ ಇದೆ ಅದನ್ನು ಇವತ್ತು ಪೂರ್ಣಗೊಳಿಸ್ತೇವೆ. ಮತ್ತು 2 ತಿಂಗಳ ನಂತರ ಇವತ್ತು ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭ ಆಗ್ತದೆ. ಆದಷ್ಟು ಶೀಘ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ತಮ್ಮ ಮುಖಾಂತರ ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಸ್ವಚ್ಛತೆ ಮೊದಲಿನಿಂದಲೂ ನಮ್ಮ ಕಾರ್ಯಕ್ರಮನೇ, ಅದು UPA ಸರ್ಕಾರದ ಕಾರ್ಯಕ್ರಮನೇ. ಹೀಗಾಗಿ ಅದು ಮುಂದುವರೆದುಕೊಂಡು ಬಂದಿದೆ. ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಇವತ್ತು ಯಾವುದೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು FSTPಗಳ ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಘನತ್ಯಾಜ್ಯ ಮಲತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ಇರ್ಬೋದು, ಇವತ್ತು ಪರಿಸರ ಪ್ರಕೃತಿ ಉಳಿಸಬೇಕು ಅನ್ನುವಂಥದ್ದು, ಕೆರೆಗಳ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು, ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ಮತ್ತು ಎಲ್ಲ ಸೌಲಭ್ಯಗಳನ್ನು ಗ್ರಾಮೀಣ ಭಾಗದ ಜನರಿಗೆ ಸರಳವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಇವತ್ತು ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸ ಮಾಡಲಿಕ್ಕೆ ಹೊಸ ತಂತ್ರಾಂಶಗಳನ್ನು ಅಭಿವೃದ್ಧಿ ಮಾಡುವಂಥದ್ದಕ್ಕೂ ನಾನು ಈಗಾಗಲೇ ಇವತ್ತು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಮತ್ತು ಎಲ್ಲೆಲ್ಲಿ ಕಾನೂನಾತ್ಮಕ ಇರ್ಬೋದು ಅಥವಾ ತಾಂತ್ರಿಕ ಏನಾದರೂ ಅಡೆತಡೆಗಳಿದ್ದರೆ ಅದನ್ನು ಬಗೆಹರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ನಾವು ಒತ್ತನ್ನು ಕೊಟ್ಟು ಬರುವಂಥ ದಿನಮಾನಗಳಲ್ಲಿ ಗ್ರಾಮೀಣ ಭಾಗದ ಜನರ ಬದುಕನ್ನು ಇನ್ನೂ ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಈ ರಾಜ್ಯದ ಜನರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿ ಜಿಲ್ಲೆಗೆ ಅವಶ್ಯಕತೆಗೆ ಅನುಗುಣವಾಗಿ 2 ರಿಂದ 4 ಕೋಟಿ 4.25 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಈ ಹಣ ಟಾಸ್ಕ್ ಫೋರ್ಸ್ MLAಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಪಡೆ ರಚನೆ ಮಾಡಲಾಗಿದೆ. ಅದರ ಮುಖಾಂತರ ಇವತ್ತು ಏನೇನು ಕಾರ್ಯಕ್ರಮಗಳು ತೆಗೆದುಕೊಳ್ಬೇಕಾಗಿದೆ ಅಂದರೆ ಎಲ್ಲಿ ಇವತ್ತು ತೆರೆದ ಬಾವಿ ಬಾಡಿಗೆ ಮೇಲೆ ತೆಗೆದುಕೊಳ್ಳುವಂಥದ್ದು, ಬೋರ್ವೆಲ್ ಬಾಡಿಗೆ ಮೇಲೆ ತೆಗೆದುಕೊಳ್ಳುವಂಥದ್ದು, ಟ್ಯಾಂಕರ್ ಮುಖಾಂತರ ನೀರು ಸರಬರಾಜು ಮಾಡುವಂಥದ್ದು, ಹೊಸ ಬೋರ್ವೆಲ್ಗಳನ್ನು ಕೊರೆಯುವಂಥದ್ದು, ಅದಕ್ಕೆ ಪಂಪಿಂಗ್ ಮೆಷಿನರಿ ಕೂಡಿಸುವಂಥದ್ದು, ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಡುವಂಥದ್ದು, ತುರ್ತಾಗಿ ನಮ್ಮ ಒಂದು ಘೋಷಣೆ ಏನು ಮಾಡಿದ್ದೇವೆ, ಎಲ್ಲಿ ಕುಡಿಯೋ ನೀರಿಲ್ಲ 24 ತಾಸಲ್ಲಿ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ PDOಗಳಿಗೆ, EOಗಳಿಗೆ, CO ನಮ್ಮ ಎಲ್ಲ ಇಲ್ಲಿರುವಂಥ ಕಮಿಷನರ್ ಅವರಿಗೆ ಎಲ್ಲರಿಗೆ ಸರ್ಕಾರದಿಂದ ನಿರ್ದೇಶನ ಮಾಡಲಾಗಿದೆ. ಅದನ್ನು ಭಾಳ ಯಶಸ್ವಿಯಾಗಿ ಜಾರಿಗೆ ಮಾಡಿದ್ದೇವೆ. ಎಲ್ಲ ಕಡೆ ಹೆಲ್ಪ್ಲೈನ್ ಮಾಡಿದ್ದೇವೆ. ಸಹಾಯವಾಣಿ ಮುಖಾಂತರ ಎಲ್ಲೇ ದೂರು ಬಂದರೂ ಅದನ್ನು ತತ್ಕ್ಷಣವೇ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಎಷ್ಟು ದುಡ್ಡು ಬೇಕಾಗಿದೆ ಅಷ್ಟು ದುಡ್ಡನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ, ರಿಲೀಸ್ ಮಾಡಿದ್ದೇವೆ. ಇವತ್ತಿನ ಸಭೆಯಲ್ಲಿ ಆ ದುಡ್ಡು ಇನ್ನೂ ಯಾವ ರೀತಿಯಲ್ಲಿ ಹಣಕಾಸಿನಲ್ಲಿ ಅಂದರೆ ಆರ್ಥಿಕ ವೆಚ್ಚ ಎಷ್ಟಾಗಿದೆ ಅದರ ಬಗ್ಗೆನೂ ನಾನು ಪರಿಶೀಲನೆ ಮಾಡಿದ್ದೇನೆ. ಅದರಲ್ಲಿ ಭಾಳ ಕಡಿಮೆ ಯಾಕೆ ವೆಚ್ಚ ಆಗಿದೆ ಅಂತಲೂ ಕೇಳಿದ್ದೇನೆ. ಹೀಗಾಗಿ ದುಡ್ಡಿನ ಕೊರತೆ ಕುಡಿಯೋ ನೀರಿಗೆ ಇಲ್ಲ.
ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲೆಲ್ಲಿ ಅವಶ್ಯಕತೆ ಇದ್ದಷ್ಟು ದುಡ್ಡು ಬಿಡುಗಡೆ ಮಾಡಿದ್ದೇವೆ. ಕುಡಿಯೋ ನೀರಿನ ವ್ಯವಸ್ಥೆ ಭಾಳ ಯಶಸ್ವಿಯಾಗಿ ಇವತ್ತು ನಾವು ನಿರ್ವಹಣೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆನೂ ಇವತ್ತು ಮುಂಗಾರು ಏನಾದರೂ ವಿಳಂಬ ಆದರೆ ಕಾಂಟಿಂಜೆನ್ಸಿ ಪ್ಲ್ಯಾನ್ ಮಾಡಿ ಅಂತಲೂ ಹೇಳಿದ್ದೇವೆ. ಆ ಕಾಂಟಿಂಜೆನ್ಸಿ ಯೋಜನೆಯಲ್ಲಿ ದುಡ್ಡು ಬೇಕಾದರೂ ಇವತ್ತು ಸರ್ಕಾರದ ವತಿಯಿಂದ, ಇಲಾಖೆ ವತಿಯಿಂದ ದುಡ್ಡು ಬಿಡುಗಡೆ ಮಾಡ್ತೇವೆ. ನೋಡಿ, ಚುನಾವಣೆ ರಾಜ್ಯ ಚುನಾವಣೆ ಆಯೋಗ ಮಾಡ್ತದೆ. ನಾವು 2 ತಿಂಗಳ ಒಳಗಾಗಿ ನಮ್ಮ ಏನೊಂದು ಕ್ಷೇತ್ರ ಪುನರ್ವಿಂಗಡಣೆ ಮಾಡುವಂಥದ್ದು, ಮೀಸಲಾತಿ ನಿಗದಿ ಮಾಡುವಂಥದ್ದು ಏನು ನಮ್ಮ ಜವಾಬ್ದಾರಿ ಇದೆ ಅದನ್ನು ಮಾಡುತ್ತೇವೆ. ಅದಾದಮೇಲೆ ಚುನಾವಣಾ ಆಯೋಗ ಇವತ್ತು ದಿನಾಂಕ ಆಗಲಿ ವೇಳಾಪಟ್ಟಿ ಆಗಲಿ ಘೋಷಣೆ ಮಾಡ್ತದೆ. ಇನ್ನೊಂದು 80% ಕಡೆ ಕಂಪ್ಲೀಟ್ ಆಗಿದೆ. ಒಂದು 3-4 ಡಿಸ್ಟ್ರಿಕ್ಟಲ್ಲಿ ಇದೇ ರೀತಿಯಲ್ಲಿ ಮೇಲ್ದರ್ಜೆಗೇರಿಸೋದಕ್ಕಾಗಿ ಇನ್ನೂ ಸ್ವಲ್ಪ ಅದು ಬಾಕಿ ಇದೆ. ಆ 3-4 ಡಿಸ್ಟ್ರಿಕ್ಟು ಮಾಡಲಿಕ್ಕೇ ಇನ್ನೊಂದು 8 ವಾರ ಸಮಯ ತೆಗೆದುಕೊಂಡಿದ್ದೇವೆ. 2 ತಿಂಗಳ ಒಳಗಾಗಿ ಅದನ್ನು ಮುಗಿಸ್ತೇವೆ. ಮೀಸಲಾತಿ ಸೇರಿಸ್ಕೊಂಡೇ ಮುಗಿಸ್ತೇವೆ. ಸ್ವಲ್ಪ ಬಾಗಲಕೋಟೆ ಪೆಂಡಿಂಗ್ ಇದೆ ಮೇನಲ್ಲಿ. ಕೆಲವೊಂದು ಕಡೆ ನಮ್ಮ ಜಿಲ್ಲೆಯಲ್ಲೂ 1-2 ಇದೆ. ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ತಾಲೂಕುಗಳು ಹೆಚ್ಚಿಗೆ ಆಗಿದ್ದಾವೆ. ಇನ್ನೊಂದು 2 ಯಾವ ಜಿಲ್ಲೆ? ಹಾವೇರಿ. ಖಂಡಿತವಾಗಿ ಮಾಡ್ತೇವೆ. 2026 ಒಳಗಾಗಿ ಆಗುತ್ತೆ. ಚಿತ್ರದುರ್ಗ ಇದೆ, ರಾಯಚೂರು ಇದೆ, ಕಲಬುರಗಿ ಇದೆ, ವಿಜಯಪುರ ಇದೆ, ಬೆಳಗಾವಿ ಇದೆ. ಜಲಜೀವನ್ ಮಿಷನ್ ಕುರಿತಂತೆ ಸಿಎಜಿ ಒಂದು ವರದಿ ಕೊಟ್ಟಿದೆ ಸರ್. ಲಾಸ್ಟ್ ಮಾರ್ಚ್ 24 ಲಕ್ಷ ಮನೆಗಳಿಗೆ ಜಲಜೀವನ್ ಮಿಷನ್ ಯೋಜನೆ ತಲುಪಿಲ್ಲ ಅಂತ ನೀರು ತಲುಪಿ ಆ ಗಮನ ಇದೆ, ಅದ್ರ ಬಗ್ಗೆ ಗಮನ ಇದೆ. ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತಾ ಇದ್ದೇನೆ. ಒಂದು ಮಾತು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 24 ಲಕ್ಷ ಮನೆ ಇರಲಿ, ಎಷ್ಟೇ ಲಕ್ಷಗಳ ಮನೆ ಇರಲಿ, ಅವೆಲ್ಲವೂ ಪರಿಶೀಲನೆ ಮಾಡ್ತೇವೆ. ಮನೆ ಮನೆಗೆ ನೀರು ಕೊಡುವಂಥದ್ದು ಕರ್ಕರ್ನಲ್ಲಿ ಏನಿದೆ, ಇದು ನಮ್ಮ ಯೋಜನೆಯೇ ಇದೆ ಮೊದಲಿನಿಂದ. ಅದಕ್ಕೆ ಇವತ್ತು ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಯೋಜನೆ ಅಂತಿತ್ತು UPA ಸರ್ಕಾರ ಇದ್ದಾಗ. ಅದೇ ನ್ಯಾಷನಲ್ ರೂರಲ್ ಡ್ರಿಂಕಿಂಗ್ ವಾಟರ್ ಪ್ರೋಗ್ರಾಮೇ ಈಗ ಜಲ್ ಜೀವನ್ ಮಿಷನ್ ಅಂತ ಪರಿವರ್ತನೆ ಆಗಿದೆ, ಬೇರೆ ಏನಿಲ್ಲ. ಅದಕ್ಕೆ ನೀರು ಕೊಡುವಂಥದ್ದು ಎಲ್ಲೆಲ್ಲಿ ಬಿಟ್ಟು ಹೋಗಿದೆ, ಕ್ಯಾಗ್ ವರದಿ ಏನಿದೆ ಅದನ್ನು ಗಂಭೀರತೆಯಿಂದ ಪರಿಗಣನೆ ಮಾಡ್ತೇವೆ. ಅದನ್ನು ಸರಿಪಡಿಸುವಂಥದ್ದು ಮತ್ತು ಜನರಿಗೆ ನೀರು ಕೊಡುವಂಥದ್ದು, ಮನೆ ಮನೆಗೆ ನಳ ಕೊಡುವಂಥದ್ದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೇವೆ. ಬರ್ತಾ ಇದೆ ಅನುದಾನ, ಬರ್ತಾ ಇದೆ. ಅಧಿವೇಶನದಲ್ಲಿ ಮುಖ್ಯಮಂತ್ರಿಯವರು ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ದು ಪಾಲ್ ಬಂದಿಲ್ಲ ಸರಿಯಾಗಿ, ಹಂಗಾಗಿ ಇದು ನೋಡಿ, ಹೋದ ವರ್ಷ ಜಲ್ ಜೀವನ್ ಮಿಷನ್ನಲ್ಲಿ ಒಂದು ನಯಾ ಪೈಸೆ ಬಂದಿಲ್ಲ. ಈ ವರ್ಷ ಎಷ್ಟು ಬಂದಿದೆ? ಈ ವರ್ಷ 894 ಕೋಟಿ ರೂಪಾಯಿ ಬಂದಿದೆ. ಈಗ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳೇನು ಕೂತಿದ್ದಾರೆ ಅವರೆಲ್ಲ ಭಾಳ ಶ್ರಮ ಮಾಡಿ ಅವರೇನೇನು ಕ್ಲಾರಿಫಿಕೇಷನ್ ಕೇಳಿದರು, ಸ್ಪಷ್ಟೀಕರಣ ಕೇಳಿದರು, ಆ ಸ್ಪಷ್ಟೀಕರಣಕ್ಕೆ ಎಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ 894 ಕೋಟಿ ರೂಪಾಯಿ ಈಗಾಗಲೇ ಕೇಂದ್ರದಿಂದ ಬಿಡುಗಡೆ ಆಗಿದೆ. ಸರ್, ಮುಖ್ಯಮಂತ್ರಿಗಳು ಟೈಮ್ ಬಾಂಡ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರು ಫಸ್ಟ್ ಪ್ರತಿ ಇಲಾಖೆ. ನೋಡಿ, 56,000 ಏನು ಮತ್ತು 56,400 ಎಷ್ಟು ಇರ್ಬೋದು ಈ ಹುದ್ದೆಗಳೇನಿದೆ. ಈ ಹುದ್ದೆಗಳು ನಾವು ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ತ್ವರಿತಗತಿಯಲ್ಲಿ ಈ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅದರಲ್ಲಿ ನಮ್ಮ ಇಲಾಖೆಯನ್ನು 1,400 ಹುದ್ದೆಗಳಿದ್ದಾವೆ. ಇದನ್ನು ನಾನು ಖುದ್ದಾಗಿ ಮಾನಿಟರ್ ಮಾಡಿ ಆದಷ್ಟು ಶೀಘ್ರದಲ್ಲಿ ಎಲ್ಲಕ್ಕಿಂತ ಮುಂಚಿತವಾಗಿ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಒಂದು ಪ್ರಕ್ರಿಯೆ ಭರ್ತಿ ಮಾಡಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ. KAದವರಿಗೆ ಅದು ನಮ್ಮ ವ್ಯಾಪ್ತಿಯಲ್ಲೇ ಬರ್ತದೆ. KPSC ಇದೆ, ಅವರಿಗೂ ಒತ್ತಡ ಹಾಕ್ತೇವೆ. ಸರ್, 371J ಅದು ಇಂಬ್ಯಾಲೆನ್ಸ್ ಇದೆ ಅಂತ ಎಲ್ಲ ಇಲಾಖೆಯಲ್ಲಿ. ಟೋಟಲಿ ಈಗ 371J ಶುರುವಾದ್ರಿಂದ ಇಲ್ಲಿವರೆಗೆ ಇನ್ಕ್ಲೂಡಿಂಗ್ ಇಲ್ಲಿ ಬೆಂಗಳೂರಿನ ಸೇರಿಕೊಂಡು ಪ್ರಮೋಷನ್ ರಿಕ್ರೂಟ್ಮೆಂಟಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತ ಒಂದು ಆರೋಪ ಇದೆ. ಪ್ರಮೋಷನಲ್ಲಿ ಕೆಲವೊಂದು ವಿಷಯಗಳಿದ್ದಾವೆ. 371Jದು ರಿಕ್ರೂಟ್ಮೆಂಟಲ್ಲಿ 8% ಕೂಡ ಅದು ಫಾಲೋ 8% ಕೆಲವೊಂದು ವಿಷಯಗಳಿದೆ. ಕೆಲವೊಂದು ಕಡೆ ಆಗಿದೆ, ಕೆಲವೊಂದು ಕಡೆ ಆಗಿಲ್ಲ. ಇವೆಲ್ಲ ಪ್ರಕರಣಗಳಿದ್ದಾವೆ. ಈಗಾಗಲೇ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇವೆ. ಇವತ್ತು ಸಚಿವ ಸಂಪುಟದ ಉಪಸಮಿತಿ ಮುಂದೆ ಇವೆಲ್ಲ ವಿಷಯಗಳಿದ್ದಾವೆ. ನಾನು ಅದರ ಸದಸ್ಯನಾಗಿದ್ದೇನೆ. ಅದಕ್ಕೆ ಅದನ್ನು ಭಾಳ
ಸವಿಸ್ತಾರವಾಗಿ ಚರ್ಚೆ ಮಾಡ್ತೇವೆ. ಹಂತ ಹಂತವಾಗಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ. ಸರ್, ವಿಧಾನ ಪರಿಷತ್ತಿಗೆ 5ನೇ ಅಭ್ಯರ್ಥಿ ಹಾಕಿದ್ರಿ, JDS ಇಂದ ಕೂಡ ಅಭ್ಯರ್ಥಿ. ನೋ ಪೊಲಿಟಿಕಲ್ ಕ್ವೆಶನ್ಸ್, ಓನ್ಲಿ ಡಿಪಾರ್ಟ್ಮೆಂಟ್. ಆಮೇಲೆ ಹೇಳ್ತೀನಿ ಅದನ್ನು. ಓಕೆ. ಇಲಾಖೆ ಮೇಲೆ ಗಂಭೀರವಾದ ಆರೋಪ ಇದೆ. ಈ ಹಿಂದೆ 2022-23 ಒಂದೇ ಕಾಮಗಾರಿಗೆ 2 ವರ್ಷ ಬಿಲ್ ಆಗಿದೆ. ನೋಡಿ, ಯಾವುದೇ ನಮ್ಮ ಇಲಾಖೆಯಲ್ಲಿ ದಾಖಲೆ ಸಮೇತ ಈಗಲೂ ನನಗೆ ಎಲ್ಲಿ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ, ಶಿಸ್ತು ಕ್ರಮನೂ ತಗೊಳ್ತೀವಿ. ಯಾವುದೇ ಅಕ್ರಮಗಳಿಗೆ, ಭ್ರಷ್ಟಾಚಾರಕ್ಕೆ, ಯಾವುದೇ ಅವ್ಯವಹಾರಗಳಿಗೆ ಇಲ್ಲಿ ಆಸ್ಪದ ಇಲ್ಲ. ದಾಖಲೆ ಇದ್ದರೆ ಕೊಡಿ, ತನಿಖೆಗೆ ಆದೇಶ ಮಾಡ್ತೇನೆ. ಖಾತೆ ಬಗ್ಗೆ ಸಮಾಧಾನ ಇದೆಯಾ ಸರ್? ಇಲ್ಲ, ನಾನು ಮೊದಲಿನಿಂದಲೂ ಹೇಳಿದ್ದೇನೆ, ಅರಣ್ಯ ಇಲಾಖೆಯಲ್ಲೂ ನಾನೇನು ಅರಣ್ಯ ಇಲಾಖೆ ಕೊಡ್ರಿ ಅಂತ ಕೇಳಿಲ್ಲ. ಅರಣ್ಯ ಇಲಾಖೆ ನಮ್ಮ ಭಾಗದಲ್ಲಂತೂ ಅರಣ್ಯ ಇದೆಯಲ್ಲ, ಬೀದರಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ. ಆದರೂ ಅರಣ್ಯ ಪರಿಸರ ಇಲಾಖೆ ನನಗೆ ಕೊಟ್ಟಿದ್ದರು. ನಾನು ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ನನಗಿದೆ. ಭಾಳಷ್ಟು ಸಾಧನೆ ಅರಣ್ಯ ಇಲಾಖೆಯಲ್ಲಿ ಮಾಡಿದ್ದೇವೆ. ಇನ್ನೂ ಅಪೂರ್ಣವಾದಂಥ ಅರಣ್ಯ ಇಲಾಖೆಯಲ್ಲಿ ಕೆಲವೊಂದು ಯೋಜನೆಗಳಿದ್ದು, ಇಲ್ಲಿ ಒಂದು ವಿಶ್ವಗುರು ಬಸವಣ್ಣನವರ ಹೆಸರಲ್ಲಿ 153 ಎಕರೆಯಲ್ಲಿ ಒಂದು ಬೃಹತ್ ಉದ್ಯಾನವನ ನಿರ್ಮಾಣ ಮಾಡಬೇಕು ಅಂತ ಶಂಕುಸ್ಥಾಪನೆ ಮಾಡೋದಿತ್ತು. ಈಗ 8ನೇ ತಾರೀಕಿಗೆ ಇಟ್ಕೊಂಡಿದ್ದೆ ನಾನು. ಅಲ್ಲಿವರೆಗೆ ಸ್ವಿಫ್ಟ್ ಆಗಿ ಬದಲಾವಣೆ ಆಯಿತು. ಇನ್ನು ಎಲ್ಲ ಮುಂದುವರಿತದೆ. ಸರ್ಕಾರ ಒಂದೇ ಅಲ್ಲ, ಅದರಲ್ಲೇನಿದೆ, ಬೇರೆ ಬೇರೆ ಇದೆಯಾ? ಅಡಿಷನಲ್ ಚಾರ್ಜ್ ನೀವು ಕೊಟ್ಟು ಮಾಸ್ಟರ್ ಸ್ಟ್ರೋಕ್ಗೆ ಡಿಪಾರ್ಟ್ಮೆಂಟ್ಲಿ ಫಾರೆಸ್ಟ್ ಇನ್ನೂ ಸ್ವಲ್ಪ ಕ್ಷೇತ್ರಕ್ಕೆ ಆಗ್ತಾ ಇದ್ದಾರೆ ಆಫೀಸರ್ಸ್. ಏನು ಗೊತ್ತಾಗಿಲ್ಲ. 3 ವರ್ಷ ಮಾಡಿದಾರಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಚೆನ್ನಾಗಿದೆ. ಎಸ್ ಮಿನಿಸ್ಟರ್, ಸಮ್ ಆಫೀಸರ್ಸ್ ನೀವು ಹೊರಗಡೆ ಬಂದ ತಕ್ಷಣ ಉಸಿರಾಡ್ತಾ ಇದ್ದಾರೆ. ಹಂಗೇನು ಮಾಡಿಲ್ಲ, ಎಲ್ಲ ಆಫೀಸರ್ಸ್ ನನ್ನ ಜೊತೆಯಲ್ಲಿ ಚೆನ್ನಾಗಿದ್ದಾರೆ. ಇವತ್ತಿಗೂ ಅವರೇ ಬಂದು ನನಗೆ ನೀವೇ ಮುಂದುವರಿಬೇಕಾಗಿತ್ತು ಅಂತ ಎಲ್ಲ IFS ಅಧಿಕಾರಿಗಳು ಬಂದು ನನಗೆ ಹೇಳಿದರು. ಆಯ್ತು ಸರ್, ತಗೊಳ್ಳಿ ಸರ್, ಅಡಿಷನಲ್ ಆಗಿ ಹಾಂ, ಅಡಿಷನಲ್ ಆಗಿ ತಗೊಳ್ಳಿ ಸರ್. ಇಲ್ಲ, ನಾನು ತೊಗೊಳ್ಳೋ ಪ್ರಶ್ನೆ ಇಲ್ಲ. ಯಾವ್ದು ಮಹಾಸಭಾ ಪರ ನೀವು ಡಿಮಾಂಡ್ ಮಾಡ್ತಾರಾ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ನೋಡಿ, ಅದೆಲ್ಲ ನಾನು ಈಗ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಸಪ್ರೇಟಾಗಿ ಹೇಳ್ತೇನೆ. ನಮ್ಮ ಇಲಾಖೆ ಬಗ್ಗೆ ಅಷ್ಟೇ ಹೇಳ್ತೇನೆ. ಈಗ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ, ಸರ್ ನೀವು ಯಾರಿಗೂ ಮುಜುಗರ ಮಾಡೋದಿಲ್ಲ. ಮಹಾಸಭಾ ನಿಮ್ಮ ಇನ್ಚಾರ್ಜ್ ಆದ್ಮೇಲೆ ಮಾತಾಡಲಿ. ಮಹಾಸಭಾ ನೀವು ಅಧಿಕಾರ ವಹಿಸ್ಕೊಂಡು ಮಹಾಸಭಾ ಈಗ ನಾಳೆ ಮಹಾಸಭಾಗೆ ಬರ್ತಾ ಇದ್ದೀನಿ. ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಸಪ್ರೇಟ್ ಮಹಾಸಭಾ. ಒಂದು 15-16 ಸಾವಿರ ಜನರಿಗೆ ಸ್ಕಾಲರ್ಶಿಪ್ ಕೊಡೋದಿದೆ, ಅದು ಹೇಳ್ತೇನೆ. ಥ್ಯಾಂಕ್ ಯು. ಮಠಾಧಿಪತಿಗಳಿಗೆ ಸನ್ಮಾನ ಅಂತ ಏನು ಸನ್ಮಾನ? CM ಅವರಿಗೆ ಸನ್ಮಾನ ಅವ್ರು ಹೇಳ್ತಾರೆ, ಅವ್ರು ಬಂದರೆ ಹೋಗ್ತೀನಿ.